ಸತ್ಯನಾರಾಯಣ ಮಹಾರಾಜರ ಪಾದಗಳಲ್ಲಿ ಹಣೆ ಮಾಡಿದೆ. ಈ ತಾನೇ ಆಗಮಿಸಿ ತಮಗೆಲ್ಲ ಮಂಗಳಾರತಿಯನ್ನು ಹಾಡಿ ಹರಿಸಿದಂಥ ಪರಮ ಪೂಜ್ಯ ಈಶಪ್ರಸಾದ ಮಹಾಸ್ವಾಮಿಗಳ ಪಡೆದವರಿಗೆ ಹಣೆ ಮಾಡಿದ್ರು. ತಮ್ಮೆಲ್ಲರಿಗೆ ಅನಂತ ಪ್ರಣಾಮಗಳು. ವಾರಕ್ಕೊಮ್ಮೆ ಸೋಮವಾರ ದಿವಸ ತಾವೆಲ್ಲ ಇಲ್ಲಿ ಶಿವಚಿಂತನೆ, ಶಿವಧ್ಯಾನ, ಶಿವನ ಸ್ಮರಣೆ ಅವೆಲ್ಲ ಸತ್ಕೀರ್ತನ ನಡೆಸಿಕೊಂಡು ಎಷ್ಟು ವರ್ಷ ಆಯ್ತು ಪ್ರಾರಂಭ ಆಯ್ತು ಮಾಡಿದ್ರಿ? ಒಂದು ವರ್ಷ ಆಯ್ತು ಮಾಡ್ತಾಯಿದ್ದೀವಿ. ಭಜನಿ 4ನೇ ವರ್ಷ ಚಾಲು ಆದ್ರಿ. ಬರೇ ಮಾಡ್ಕೊಂಡು ಭಜನಿ ನಡೀತಿತ್ತು. ಈ ಪರ್ಮಿಷನ್ ವರ್ಕ್ ಆಯ್ತು ರೀ. ಇದು ಈ ಕಡೆ ಸತ್ತದಲ್ಲಿ ಚಾಲು ಮಾಡಿದ್ದೇವೆ. ಈ ಅಮಾಸಿ ಯಾವ ವಾರದಿ ಹಾಕಿರೋದು ಮುಂದಿನ ಸೋಮವಾರ. ಇದು ಅತ್ಯಂತ ಸೂಕ್ತ ಮಾರ್ಗ ಮನುಷ್ಯನಿಗೆ. ಅದಕ್ಕೆ ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ನಿಶ್ಚಲತತ್ವ, ನಿಶ್ಚಲತತ್ವೇ ಜೀವನ ಮುಕ್ತಿ. ಎಲ್ಲರಿಗೂ ಏನಾಗಬೇಕಾಗ್ಯದ? ಮುಕ್ತಿ ಆಗಬೇಕಾಗ್ಯದ. ಪ್ರಪಂಚದಾಗ ಅದೇನು ಬಿತ್ತು ತಂದು ಏನು ಅನೇಕ ಸಮಸ್ಯೆಗಳಾಗಿ ಗಂಧ ಒಡಲ ಹೊರೆ ಹೋಯ್ತು ಅನ್ನೋ ಸಂಸಾರದಾಗ ಸಾಕಾಗಿರ್ತದೆ. ಆ ಸಂಸಾರದಿಂದ ಹೊರಗೆ ಬರಬೇಕಾಗಿತ್ತು ಅಂದ್ರೆ, ಸಂಸಾರ ಮರಿಬೇಕಾಗಿತ್ತು ಅಂದ್ರೆ ಏನು ಬೇಕು ರೀ? ಸತ್ಸಂಗನ ಬೇಕು. ಒಳ್ಳೆಯದನ್ನು ಕೇಳಬೇಕು, ಒಳ್ಳೆಯದನ್ನೇ ನೋಡಬೇಕು, ಒಳ್ಳೆಯದನ್ನೇ ಮಾಡಬೇಕು. ಅದಕ್ಕೆ ಸತ್ಸಂಗ ಅಂತಾರೆ. ಅದಕ್ಕೆ ಪ್ರತಿ ಸೋಮವಾರ ದಿವಸ ಇಲ್ಲಿ ಬಂದು ಕೂತು ಸತ್ಯನಾರಾಯಣ ಬಹಳ ದೊಡ್ಡ ತಪಸ್ವಿಗಳವು. ನೀನು ಒಲೆದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀಗಳಿಗೆ ಕೃಪೆಯಾಗು. ನೀನು ಒಲಿದರೆ ಕೊರಡು ಕೊಡುವುದೇ, ನೀನು ಒಲಿದರೆ ಕೊರಡು ಎನ್ನುವುದೇ, ನೀನು ಒಲಿದರೆ ಸಕಲ ಪುಡಿ ಪದಾರ್ಥಗಳು ಅಮೃತಗಳು. ಆ ಗುರುವಿನ ಕರುಣೆ ಆಯ್ತಂದ್ರೆ ಏನಾಗ್ತದೆ? ಒಣಗಿದ ಕಟ್ಟಿಗೆನೂ ಚಿಗ್ಯಾಕೆ ಪ್ರಾರಂಭ ಮಾಡ್ತದೆ. ಆ ಗುರುವಿನ ಒಲಿಮೆ ಆಯ್ತಂದ್ರೆ ಕಣ್ಣು ಇಲ್ಲದವ್ರಿಗೆ ಕಣ್ಣು ಬರ್ತಾವ, ಬಾಯಿ ಇಲ್ಲದವ್ರಿಗೆ ಬಾಯಿ ಬರ್ತದ. ಆ ಬಳಿಕ ಏನು ಮುಟ್ಟುತ್ತೀವೋ ಅದು ಹೊನ್ನ ಆಗ್ತದೆ. ಅದು ಪ್ರಾಪ್ತಿ ನಮಗೆ ಆಗ್ಬೇಕಾಗಿತ್ತಂದ್ರೆ ಏನು ಮಾಡಬೇಕು? ಅದಕ್ಕಾಗಿ ನಾವು ಇಂಥ ಸ್ಥಳದಲ್ಲಿ ಕೂತು ಬಂದು ಮಾಡಬೇಕು. ಆದರೆ ಈಗ ಮಾಡಾಕತ್ತಿದ್ದೇವೆ. ಸಮಸ್ಯೆ ಯಾಕಾಗ್ಯದತ್ತು ನಿಮಗೆ ಭಾಳ ಸಹಜ ಪ್ರಶ್ನೆಗಳಾಗ್ತದೆ. ಅದು ಹಿಂದಿನ ಜನ್ಮದ ಕರ್ಮ ಇರ್ತದೆ. ಈಗಿಂದಲ್ಲ. ಹಿಂದಿನ ಮಾಡಿದ ಪುಣ್ಯ ಮುಂದೆ ಹುಟ್ಟುನು ಎಲೆ ಮನವೇ, ಹಿಂದೆ ಮಾಡಿದ ಪುಣ್ಯ ಈ ಹುಟ್ಟುನು ಎಲೆ ಮನವೇ. ನಾವು ಈ ಜನ್ಮದಾಗ ಮಾಡಿದೆವು ಅಂದರೆ ಮುಂದಿನ ಜನ್ಮದಾಗ ಈ ಪುಣ್ಯ ನಮಗೆ ಸಂಗ್ರಹ ಆಗ್ತದೆ. ಆವಾಗ ನಮಗೆ ಕಾಡಾಟ ಇರೋಂಗಿಲ್ಲ, ಆವಾಗ ತೊಂದರೆಗಳಿರೋಂಗಿಲ್ಲ, ಆತಂಕಗಳಿರೋಂಗಿಲ್ಲ, ಸಮಸ್ಯೆಗಳಿರೋಂಗಿಲ್ಲ. ಏನು ಹಿಡಿತೀರಿ ಅದೆಲ್ಲ ಹೊನ್ನ ಆಗ್ತದೆ. ಯಾಕೆ? ಪುಣ್ಯ ಇತ್ತು ಅಂದ್ರೆ. ಅದಕ್ಕಾಗಿ ಜೀವನದಾಗ ಪುಣ್ಯ ಸಂಗ್ರಹ ಮಾಡಬೇಕಾಗಿತ್ತು. ಇಲ್ಲಿ ಬಂದು ಕೂಡೋದು, ಒಂದು 4 ಮಾತು ಒಳ್ಳೆಯದನ್ನು ಕೇಳೋದು, 4 ಮಾತನ್ನು ಒಳ್ಳೆಯದನ್ನು ಹೇಳಬಹುದು. ಭಗವಂತನ ಸ್ಮರಣೆ ಸದಾ ಹಿಂಗೆ ಮಾಡ್ತಾಯಿರಿ. ಮುಂದಿನ ಜನ್ಮದಾಗ ನೀವೇನು ನಿಮ್ಗೆ ಹೆಂಗೆ ಗೊತ್ತಿರ್ಬೇಕಂದ್ರೆ ನಿಮ್ಮ ಜೀವನದಾಗ ಸಮಸ್ಯೆನೇ ಬರೋದಿಲ್ಲ. ನೀವು ನಿರಗ್ಗಳಾಗಿ ಬದುತ್ತೀರಿ. ಅದಕ್ಕಾಗಿ ಇಂಥ ಸತ್ಸಂಗನ ತಾವೆಲ್ಲ ಮಾಡಿರಿ ಅಂತ ಹೇಳಿ ನಾನು 4 ಮಾತನ್ನು ಗುರುಪಾದ ಕಲ್ಪಿಸಿ ನಾನು ಅಲ್ಲಿ ಹೋಗ್ಬೇಕಲ್ಲ, ಅಲ್ಲಿ ಹೇಳಿ ಹಿಂಗೆ ಈ ಭಾಳ ಬದಲಾವಣೆ ಆಗಿದೆ ನಿಮ್ಮೂರ. ಈಗ ಒಳ್ಳೆಯ ಮಾತಾಡ್ತಾರೆ, ಸ್ವಲ್ಪ ಸಹಾಯ ಸಹಕಾರ ಮಾಡಬೇಕು ಅನ್ನೋ ಮನೋಭಾವ ಹೆಚ್ಚಾಗ್ತಾ ಇದೆ. ಏನೇ ಇದ್ದರೂ ಸ್ಪಂದಿಸುವಂಗೆ ಆಗ್ತದೆ. ಯಾಕಂದ್ರೆ ಅದು ನೀನು ಒಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ. ಗುರುಗಳು ಬಂದು ಹೋದ್ರೆ ಬದಲಾವಣೆ ಹಾಕೋದು ಹೋಗ್ತದೆ. ಒಮ್ಮೆ ಆಗೋದ್ರೆ ಸೌಕಾಸ ಆಗ್ತದೆ. ಅದಕ್ಕೆ ದಾರಿ ಕಾಯ್ಬೇಕು. ಶಬರಿ ಎಷ್ಟು ರೀ? 18ನೇ ವರ್ಷಿಗೆ ಏನು ಹೇಳ್ಯಾರ ಮತಂಗ ಮಹರ್ಷಿಗಳು? ನಿನಗೆ ರಾಮನ ದರ್ಶನ ಆಗ್ತದೆ ಹೇಳ್ಯಾರ. 90 ವರ್ಷಿಗೆ ದರ್ಶನ ಆಯ್ತು. ದಿವಸ ಹೂ ಚೆಲ್ತಿದ್ರಿ. ನಾವು ಒಂದು ದಿವಸ ಹೂ ಚೆಲ್ಲಿದ್ರೆ ಮರದಿವ್ಸ ಬರಂಗಿಲ್ಲ, ಸುಮ್ಮನೆ ಚೆಲ್ತಿರೋದು ಜಂತ ಅಂತಿದ್ರು. 80 ವರ್ಷ ಹುಚ್ಚಿದ್ರು. ಹಂಗೆ ಒಮ್ಮೆ ಯಾವಾಗಲೂ ಭಗವಂತ ಒಲೆಯಂಗಿಲ್ಲ. ನಿಮ್ಮ ಭಕ್ತಿ ನೋಡಿ, ನಿಮ್ಮ ಪರಿಶ್ರಮ ನೋಡಿ, ಆ ಬಳಿಕ ನಿಮ್ಮ ಪ್ರೇಮ ನೋಡಿ ಅವಾಗ ಒಲಿತಾನ, ಅವಕಾಶ ಒಲಿತಾನ. ಅಲ್ಲಿ ತನಕ ಏನು ದಾರಿ ಕಾಯ್ದು ಅಷ್ಟೇ ಶಕ್ತಿಯಾಗ. ಹಿಂದಿಲ್ಲ ನಾಳೆ ನಿಮಗೆಲ್ಲ ಒಳ್ಳೇದಾಗ್ತದೆ ಅಂತ ಹೇಳಿ ನನ್ನ ಮಾತನ್ನು ಗುರುಪಾದ ಕಲ್ಪಿಸಿ